ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಸಿಂಪಲ್ ಆಗಿ ಸೀರೆಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣೋ ಹಾಗೆ ನಾನು ಬನ್ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಲಕ್ಷಣವಾಗಿ ಕಾಣುತ್ತೆ. ಸೀರೆಗಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮೊದಲಿಗೆ ನಾನು ಪಾರ್ಟಿಷನ್ ಆಗಿ ಹೇರ್ಸ್ನೆಲ್ಲ ಭಾಗ ಮಾಡ್ಕೊಳ್ತೀನಿ. ನಾನು ಫ್ರಂಟ್ ಬ್ರೈಡ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಟ್ವಿಸ್ಟ್ ಆಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಫ್ರಂಟ್ ಹೇರ್ನ ಈ ರೀತಿ ಭಾಗ ಮಾಡಿಕೊಂಡು ನಂತರ ಹಿಂದೆ ನೀಟಾಗಿ ಒಂದು ಲೆವೆಲಿಗೆ ತಗೊಂಡು ನಿಮಗೆ ಬೇಕಿದ್ದರೆ ಬ್ಯಾಕ್ ಕೂಮ್ ಏನಾದರೂ ಮಾಡಿಕೊಂಡು ಬಫ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಬಫ್ ಏನು ಮಾಡ್ಕೊಳ್ತಾ ಇಲ್ಲ. ನೀಟಾಗಿ ಈ ರೀತಿ ಹೇರ್ಸ್ ತೆಗೆದ್ಬಿಟ್ಟು ಒಂದು ಸೆಕ್ಯೂರ್ ಆಗಿ ನಾನು ಏರ್ ಪಿನ್ ಹಾಕ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಹೇರ್ ಸ್ಟೈಲ್ನ ನಾನು ಈ ರೀತಿ ಟ್ವಿಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬೇರೆ ಬೇರೆ ಥರನೂ ಸ್ಟೈಲ್ ಮಾಡ್ಕೋಬೋದು. ನಾನು ಬನ್ ಹೇರ್ ಸ್ಟೈಲಿಗೆ ಈ ರೀತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಸೈಡು ಇದೇ ಥರ ಹಾಕ್ಕೊಂಡು ಮತ್ತು ಆ ಕಡೆ ಸೈಡನ್ನು ಅದೇ ಥರ ಹಾಕ್ಕೊಂಡು ನೀಟಾಗಿ ಏರ್ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತೀನಿ ಏರ್ನ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಇನ್ನು ಬೇರೆ ಬೇರೆ ಥರ ಯಾವ ಥರ ಹೇರ್ ಸ್ಟೈಲ್ಸ್ ಬೇಕು ಅಂದರೂ ಕಮೆಂಟ್ ಮಾಡಿ, ಅದೇ ಥರ ಹೇರ್ ಸ್ಟೈಲ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾವ ಥರ ವೀಡಿಯೋಸು ಅಂದರೆ ಯಾವ ಥರ ಅಡುಗೆ ವೀಡಿಯೋಸನ್ನು ಬೇಕು ಅಂತಂದ್ರೂ ಕಮೆಂಟ್ ಮಾಡಿ, ಅದೇ ರೀತಿ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನೀಟಾಗಿ ನಾನು ಏರ್ನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದ ನಂತರ ನೀಟಾಗಿ ಏರ್ನೆಲ್ಲ ಚೆನ್ನಾಗಿ ಬಾಚಿಕೊಂಡು ಪೋಣಿ ಹಾಕ್ಕೊಳ್ತೀನಿ. ರಿಬ್ಬನ್ಸ್ ಇರುತ್ತಲ್ವ, ರಿಬ್ಬನ್ಸು ಇಲ್ಲ ಅಂತಂದರೆ ರಬ್ಬರ್ ಇರುತ್ತಲ್ವ, ಅದರಲ್ಲಿ ನೀಟಾಗಿ ಪೋಣಿ ಹಾಕ್ಕೋಬೇಕು. ಎಷ್ಟು ಕೆಳಗೆ ಹಾಕ್ಕೊಳ್ತೀವೋ ಅಷ್ಟು ನೀಟಾಗಿ ನಮಗೆ ಚೆನ್ನಾಗಿ ಕಾಣುತ್ತೆ ತುರುಬು. ಹಾಗಾಗಿ ಪೋಣಿನ ಎಷ್ಟು ಕೆಳಗಾಗುತ್ತೋ ಆದಷ್ಟು ಅಷ್ಟು ಕೆಳಗೆ ಹಾಕೋಣಕ್ಕೆ ಟ್ರೈ ಮಾಡಿ. ಈ ರೀತಿ ನಾವು ಪೋಣಿ ಹಾಕೊಂಡಿದ್ದ ನಂತರ ಬನ್ನಿರುತ್ತಲ್ವ, ಬನ್ನಿದ್ರೆ ಓಕೆ, ಇಲ್ಲ ಅಂತಂದರೆ ದಪ್ಪ ರಿಬ್ಬನ್ ಇರುತ್ತಲ್ವ ಅದು ನಡೆಯುತ್ತೆ. ನಾನು ಮನೆಯಲ್ಲಿ ಬಂದಿತ್ತು ಅಂತಂದ್ಬಿಟ್ಟು ಇದೇ ಥರ ಹಾಕ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಏರ್ನೆಲ್ಲ ಆ ಬನ್ನಿನ ಒಳಗಾಸಿ ತೊಗೊಂಡ್ಬಿಟ್ಟು ನಂತರ ನೀಟಾಗಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಮಾಡ್ಕೊಂಡಿದ್ದ ನಂತರ ಮತ್ತೊಂದು ರಿಬ್ಬನ್ನ ಏರಿಗೆ ಹಾಕಬೇಕು. ಆವಾಗ ಚೆನ್ನಾಗಿ ಕಾಣುತ್ತೆ ಅದು. ಇನ್ನು ಮಿಕ್ಕಿರುವಂಥ ಏರ್ಸ್ನ ರಿಬ್ಬನ್ ಹಾಕಿದ್ದು ಮಿಕ್ಕಿದಂಥ ಏರ್ಸ್ನ ನೀಟಾಗಿ ಭಾಗ ಮಾಡ್ಕೊಂಡ್ಬಿಟ್ಟು ಸುತ್ತಿ ಆ ರಿಬ್ಬನ್ ಹಾಕಿರ್ತೀವಲ್ವ ಅದು ಸುತ್ತನೂ ನಾವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸುತ್ತಿ ಹಾಕ್ಕೊಂಡು ಏರ್ ಪಿನ್ ಹಾಕ್ಕೊಳ್ಳಿ. ನೀಟಾಗಿ ಏರ್ನೆಲ್ಲ ಸೆಕ್ಯೂರ್ ಮಾಡಿದ ನಂತರ ಏರ್ ಪಿನ್ನಲ್ಲಿ ಈ ರೀತಿ ಹೂವು ಮುಡ್ಕೋಬೇಕು. ನಿಮ್ಮಲ್ಲಿ ಯಾವ ಥರ ಹೂವು ಇರುತ್ತೋ, ಅಂದರೆ ದುಂಡು ಮಲ್ಲಿಗೆ ಇರುತ್ತೋ ಇಲ್ಲ ಮಲ್ಲಿಗೆ ಹೂವು ಇರುತ್ತೋ ಆದಷ್ಟು ನ್ಯಾಚುರಲ್ ಹೂವನ್ನ ಹಾಕೊಳೋದಕ್ಕೆ ಟ್ರೈ ಮಾಡಿ. ತುಂಬ ಲಕ್ಷಣವಾಗಿ ಕಾಣುತ್ತೆ ಸೀರೆಗೆ. ನಾನು ಮಲ್ಲಿಗೆ ಹೂವು ಇತ್ತು ಅಂತೇಳಿ ಅದನ್ನೇ ಹಾಕ್ಕೊಂಡೆ. ದುಂಡು ಮಲ್ಲಿಗೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಹಾಕ್ಕೊಂಡು ನಡುವೆ ಬ್ರೋಚ್ ಹಾಕ್ಕೋಬೇಕು. ಒಂದು ಯಾವುದಾದ್ರು ಬ್ರೋಚ್ ಥರ ಇದ್ದರೆ ಆ ಬ್ರೋಚ್ ಹಾಕ್ಕೊಳ್ಳಿ, ಇನ್ನೂ ಲಕ್ಷಣವಾಗಿ ಕಾಣುತ್ತೆ. ನಾನೊಂದು ಬ್ರೋಚ್ ಹಾಕ್ಕೊಳ್ತೀನಿ. ಬ್ರೋಚ್ ಹಾಕಿ ತೋರಿಸ್ತೀನಿ ನೋಡಿ. ಸಿಂಪಲ್ಲಾಗಿ ನಾವೆಲ್ಲಾದರೂ ಬೇಗ ಒಂದು 5 ಮಿನಿಟಲ್ಲಿ ಈ ರೀತಿ ಹೇರ್ ಸ್ಟೈಲ್ನ ಹಾಕೊಂಬಿಡ್ಬೋದು. ತುಂಬಾ ಬೇಗ ಆಗುತ್ತೆ. ಕ್ವಿಕ್ಕಾಗಿ ಯಾವ್ದಾದ್ರು ಹೇರ್ ಸ್ಟೈಲ್ ಬೇಕು ಅಂದರೆ ಈ ರೀತಿ ಹಾಕ್ಕೊಂಡು ಟ್ರೈ ಮಾಡಿ. ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ.
ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೀಗಿತ್ತು. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.